ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ವಲ್ಪ ಕ್ಷಮೆ ಕೋರ್ತೀನಿ, ಕೆಲಸದ ಒತ್ತಡ ಇರೋದರಿಂದ ಡೈಲಿ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ. ತುಂಬ ಜನ ಕಮೆಂಟ್ ಹಾಕ್ತಿದ್ರಿ ಡೈಲಿ ಕ್ಲಾಸ್ ಮಾಡಿರಿ ಅಂತ. ಇನ್ಮೇಲೆ ಸ್ವಲ್ಪ ಫ್ರೀ ಆಗಿದ್ದೀನಿ, ಮಾಡ್ತೀನಿ. ಡೈಲಿ ಕ್ಲಾಸಸ್ ಒಂದೇಳೆ ಆಗಲಿ ಅಂದರೆ 2 ಡೇಸು 3 ಡೇಸು ಒಂದು ಕ್ಲಾಸ್ ಬಂದೇ ಬರುತ್ತೆ. ಬಟ್ ಕಂಪ್ಲೀಟ್ ಸಿಲೆಬಸ್ಸನ್ನು ನಾನು ಮುಗಿಸ್ಕೊಡೋಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾರೂ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಹಿಂದಿನ ತರಗತಿಯಲ್ಲಿ ನಾವು ಪರ್ಯಾಯವಾಚಿ ಶಬ್ದ ಅಂತಕ್ಕಂಥ ಟಾಪಿಕನ್ನು ನೋಡಿದ್ವಿ. ತುಂಬ ಈಸಿಯಾಗಿರ್ತಕ್ಕಂಥ ಟಾಪಿಕ್ಕು. ತುಂಬ ಜನ ಕಮೆಂಟಲ್ಲಿ ಕೂಡ ಹಾಕಿದ್ರಿ ತತ್ಸಮ ತದ್ಭವ ಟಾಪಿಕ್ ಮಾಡಿರಿ ಅಂತ. ಸೊ ನಾನು ಕೂಡ ಇದನ್ನೇ ನೆಕ್ಸ್ಟ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ. ನೀವು ಕೂಡ ಅದೇ ರೀತಿಯಾಗಿ ಕಮೆಂಟನ್ನು ಹಾಕಿದ್ದೀರಿ. ನಿಮ್ಮ ಈ ಸಪೋರ್ಟ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ, ಯಾರೂ ಕೂಡ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ, ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಇನ್ನು ಎಕ್ಸಾಮಿನ ಕೆಲವೇ ದಿನಗಳು ಇರೋದರಿಂದ ನಾನು ಸ್ವಲ್ಪ ಬೇಗನೆ ಸಿಲೆಬಸ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಹಾಗಾದರೆ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಕನ್ನಡದಲ್ಲಿ ಏನಿರ್ತಾವೆ ಅದೇ ರೀತಿ ಪದಗಳು ಇರ್ತಾವೆ. ಬಟ್ ಏನಪ್ಪ ತತ್ಸಮ ತದ್ಭವ ಹಿಂದಿ ಒಳಗೆ ಕಂಡಿಡಕ್ಕೆ ಬೆಸ್ಟ್ ಒಂದು 4 ಟ್ರಿಕ್ಸ್ ಅದು. ಆ ಟ್ರಿಕ್ಸನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಇದೇ ತತ್ಸಮ ಪದ, ಇದೇ ತದ್ಭವ ಪದ ಅಂತಕ್ಕಂಥದ್ದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಕನ್ನಡಕ್ಕಿಂತ ಈಸಿಯಾಗಿ ಕಂಡುಹಿಡಿಬೋದು. ಕೆಲವೊಂದು 5 ಪದಗಳದು, ಅಂದರೆ ಒಂದು 5 ಪದಗಳದು, ಅವನ್ನ ನಾವು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಇದೇ ತತ್ಸಮ ಪದ, ಇದೇ ತದ್ಭವ ಪದ ಅಂತಕ್ಕಂಥದ್ದನ್ನು ನಾವು ಗುರ್ತಿಡಿಬೋದು. ಅದು ಯಾವ ಥರ ಅನ್ನೋದನ್ನು ನಾನು ನಿಮಗೆ ಎಕ್ಸಾಂಪಲ್ ಹೇಳುವಾಗ ಹೇಳ್ತೀನಿ. ಹಾಗಾದರೆ ಮೊದಲನೇದಾಗಿ ತತ್ಸಮ ಅಂದರೆ ಏನು? ತತ್ಸಮ ಅಂದರೆ ಏನು ನೋಡ್ರಿ, ಅಂದರೆ ಅದರ ಅರ್ಥ ಏನಪ್ಪ, ಪರಿಭಾಷೆ ಏನಪ್ಪ ಅಂತಂದರೆ, ತತ್ಸಮ ಶಬ್ದ ಸಂಸ್ಕೃತ ಕೆ 2 ಶಬ್ದೋ ಕೆ ಮೇಲ್ ಸೆ ಬನಾ ಹೇ. ಅಂದರೆ 2 ಶಬ್ದಗಳಿಂದ, ಸಂಸ್ಕೃತದ 2 ಶಬ್ದಗಳಿಂದ ಬಂದಿದೆ, ರಚನೆಯಾಗಿದೆ. ಯಾವುದಪ್ಪ ಅಂತಂದರೆ ತತ್ ಅಧಿಕ್ ಸಮ ಅಂತಕ್ಕಂಥ ಪದಗಳಿಂದ ತತ್ಸಮ ಪದ ರಚನೆಯಾಗಿದೆ. ತತ್ ಅಧಿಕ್ ಸಮ ಅಂತಕ್ಕಂಥ ಪದಗಳಿಂದ ತತ್ಸಮ ಎಂಬ ಪದಗಳು ರಚನೆಯಾಗಿದೆ. ಹಾಗಾದರೆ ಆ ತತ್ಸಮ ಪದ ಯಾವ ರೀತಿಯಾಗಿರ್ತಾವೆ, ತದ್ಭವ ಪದಗಳು ಹೇಗಿರ್ತಾವೆ ಅನ್ನೋದನ್ನು ನಾವು ಮುಂದಿನ ಸ್ಲೈಡಲ್ಲಿ ನೋಡ್ಕೊತ ಹೋಗೋಣ. ಅಷ್ಟರೊಳಗೆ ಯಾರ್ಯಾರು ಕೂಡ ಇನ್ನೂ ನೀವು ಜಾಯ್ನ್ ಆಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಕ್ಲಾಸಿಗೆ ಲೈಕ್ ಬರ್ತಾ ಇರಲಿ ಅಂತ ಹೇಳ್ತಾ, ನಿಮ್ಗೆ ಏನೇನು ಸ್ವಲ್ಪ ಇದರಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಬೇರೆ ಥರ ಹೇಳಬೇಕಂತಂದರೆ, ಜಾಸ್ತಿ ಹಿಂದಿ ಟು ಹಿಂದಿ ಹೇಳ್ಬೋದು ಅಥವಾ ಕನ್ನಡದಲ್ಲಿ ಎಕ್ಸ್ಪ್ಲೇನ್, ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಎಕ್ಸಾಮ್ ನಿಯರ್ ಇದ್ದಾಗ, 1 ವೀಕ್ ಏನು ನಿಯರ್ ಇರುತ್ತಲ್ಲ, ಆವಾಗ ಪ್ರೀವಿಯಸ್ ಕ್ವಶನ್ ಪೇಪರನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ. ಹೌದಾ? ಹಾಗಾದರೆ ನೋಡಿರಿ, ತತ್ಸಮ ಪದ ಅಂದರೆ ತತ್ಸಮ ಶಬ್ದ ಸಂಸ್ಕೃತಕ್ಕೆ 2 ಶಬ್ದೋ ತತ್ ಅಧಿಕ್ ಸಮ ಕೆ ಮೇಲ್ ಸೆ ಬನಾಯ್. ಅಂದರೆ ತತ್ ಮತ್ತು ಸಮ ಅಂತಕ್ಕಂಥ 2 ಪದಗಳಿಂದ ಅದು ರಚನೆಯಾಗಿರ್ತಕ್ಕಂಥದ್ದು. ಅಂದರೆ 2 ಪದಗಳು ಸೇರಿ ಒಂದು ತತ್ಸಮ ಅಂತಕ್ಕಂಥ ಪದ ರಚನೆಯಾಗಿದೆ. 2 ತತ್ ಮತ್ತು ಸಮ್ ಅಂತಕ್ಕಂಥ 2 ಪದಗಳು ಸೇರಿ ತತ್ಸಮ ಅಂತಕ್ಕಂಥ ಪದ ರಚನೆಯಾಗಿದೆ. ಜಿಸ್ಕಾ ಅರ್ಥ ಸಂಸ್ಕೃತ ಮೇ ಹಿ ಹೋತಾ ಹೈ. ಅಂದರೆ ತತ್ಸಮ ಪದ ಸಂಸ್ಕೃತದಲ್ಲಿ ಮಾತ್ರ ರಚನೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ನೋಡ್ರಿ, ಅದರ ಸ್ವಲ್ಪ ಉಪಯೋಗ ಏನಪ್ಪ ಅಂತಂದರೆ, जिन संस्कृत शब्दों का जो का त्यों प्रयोग किया जाता है वे तत्सम शब्द कहलाता है. ಅಂದರೆ ಯಾವ ತತ್ಸಮ ಪದ ಹೆಂಗಿರುತ್ತಪ್ಪ ಅಂತಂದರೆ, ಸಂಸ್ಕೃತದೊಳಗೆ ಏನು ಪದ ಇರ್ತಾವಲ್ಲ ಅದೇ ಪದವನ್ನು ನಾವು ಹಿಂದಿ ಒಳಗೆ ಬಳಸಿರ್ತೀವಿ. ಈ ಕನ್ನಡದೊಳಗೆ 2 ಸಂಸ್ಕೃತ ಪದಗಳು ಸೇರಿ ಒಂದು ಪದ ಆಗಿರ್ತೈತಿ, ಅದಕ್ಕೆ ಸಂಸ್ಕೃತ ಅಂತ ಕರಿತೀವಿ. ಒಂದು ಸಂಸ್ಕೃತ ಪದ ಮತ್ತು ಒಂದು ಕನ್ನಡ ಪದ ಸೇರಿ ತದ್ಭವ ಪದ ರಚನೆ ಆಗಿದೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಸಂಸ್ಕೃತದ ಪದಗಳು ಏನು ಬಳಕೆಯಾಗಿರ್ತಾವೆ ಅದನ್ನೇ ತಂದು ಹಿಂದಿ ಒಳಗೆ ನಾವು ಬಳಕೆ ಮಾಡ್ತೀವಿ. ಅದನ್ನು ತತ್ಸಮ ಅಂತ ಕರಿತೀವಿ. ಒಂದು ಹಿಂದಿ ಪದ ಮತ್ತು ಒಂದು ಸಂಸ್ಕೃತ ಪದ ಇದ್ರೆ ಅದು ತದ್ಭವ ಆಗಿರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ನೋಡ್ರಿ, ತತ್ಸಮ ಶಬ್ದವನ್ನು ಕಂಡುಹಿಡಿಯಲಿಕ್ಕೆ ಇವೇ ತತ್ಸಮ ಪದಗಳು ಅಂತ ಕಂಡುಹಿಡಲಿಕ್ಕೆ ಒಂದು 4 ಬೆಸ್ಟ್ ಎಕ್ಸಾಂಪಲ್ ಟ್ರಿಕ್ಸ್ ಅದಾವೆ. ಆ ಟ್ರಿಕ್ಸ್ ಏನಪ್ಪ ಅನ್ನೋದು ನಿಮ್ಗೆ ಹೇಳ್ತೀನಿ. ನೀವು ಇದನ್ನು ನೋಟ್ ಮಾಡ್ಕೋರಿ, ಇಲ್ಲ ಈ ವಿಡಿಯೋನ ಪದೇ ಪದೇ ನೋಡೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದರೆ ನೋಡ್ರಿ, ತತ್ಸಮ ಶಬ್ದೋ ಕಿ ಪಹಚಾನ್ನೆ ಕಿ ಪ್ರಮುಖ ನಿಯಮ. ಅಂದರೆ ಈ ತತ್ಸಮ ಪದಗಳನ್ನು ಗುರ್ತಿಡಿಲಿಕ್ಕೆ ಅಥವಾ ಕಂಡುಹಿಡಿಯಲಿಕ್ಕೆ ಕೆಲವೊಂದು ಟ್ರಿಕ್ಸ್ ಅದಾವಪ್ಪ. ಅವು ಯಾವ ಟ್ರಿಕ್ಸಪ್ಪ ಅಂತಂದರೆ, ವಿಸರ್ಗ ಅಂದರೆ ನಿಮಗೆ ವರ್ಣಮಾಲ ಹೇಳುವಾಗ ಹೇಳಿದ್ದೆ, ಯಾವುದೇ ಟಾಪಿಕನ್ನು ನೀವು ತಿಳ್ಕೊಬೇಕಂದ್ರೆ ವರ್ಣಮಾಲ ಕಂಪಲ್ಸರಿ ನೀವು ತಿಳ್ಕೊಳ್ಳೇಬೇಕಂತ ಹೇಳಿದ್ದೆ, ಹೌದಾ? ಹಾಗಾದರೆ ನೋಡ್ರಿ, ವರ್ಣಮಾಲ ಟಾಪಿಕ್ ಇಲ್ಲಿ ಕೂಡ ನಿಮಗೆ ಸಹಾಯಕವಾಯಿತು, ಹೌದಾ? ವರ್ಣಮಾಲ ಅಂತಕ್ಕಂಥ ಟಾಪಿಕ್ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊರಿ ಒಂದ್ಸರಿ. ಯಾವುದು ವಿಸರ್ಗ ಅನುಸರ್ಗ ಅಂತಕ್ಕಂಥದ್ದು ಗೊತ್ತಪ್ಪ.
ಹಾಗಾದರೆ ವಿಸರ್ಗ ಚಿಹ್ನೆ, ವಿಸರ್ಗ ಅಂದರೆ ಅಹ ಅಂತ ಕರಿತೀವಲ್ಲ, ಅಹ ಅಂಥೇಳಿ ವಿಸರ್ಗ ಚಿಹ್ನೆ ಈ ರೀತಿಯಾಗಿ ವಿಸರ್ಗ ಚಿಹ್ನೆ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತಾ. ಈ ರೀತಿಯಾಗಿ ವಿಸರ್ಗ ಚಿಹ್ನೆ ಏನಾದರೂ ಬಳಕೆಯಾಗಿತ್ತಪ್ಪ ಆ ಪದದಲ್ಲಿ ಅಂದರೆ ಅದು ಯಾವಾಗಲೂ ತತ್ಸಮ ಪದವಾಗಿರುತ್ತಾ. ಇದನ್ನು ಸೆಂಟೆನ್ಸ್ ಒಳಗೆ ನೋಡ್ರಿ. विसर्ग का प्रयोग विसर्ग वाले शब्द प्राय तत्समय में होता है. ಅಂದರೆ ಆ ವಿಸರ್ಗದಲ್ಲಿ ಬಂದಿರ್ತಕ್ಕಂಥ ಅಂದರೆ ಒಂದು ಪದ ರಚನೆ ಮಾಡಬೇಕಾದ್ರೆ ವಿಸರ್ಗ ಚಿಹ್ನೆಗಳು ಬಂದಿದೆ ಅಂದ್ರೆ ಆ ಪದ ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಈಸಿಯಾಗಿ ಕಂಡುಹಿಡಿಬಹುದು ನೀವು. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಕೇಶವ ಅಂತಕ್ಕಂಥ ಒಂದು ಪದವನ್ನು ರಚನೆ ಮಾಡಿದ್ದಾರೆ, ಇಲ್ಲಿ ಬರೆದಿದ್ದಾರೆ. ಎಕ್ಸಾಂಪಲು ಕೇಶವ ಅಂತಕ್ಕಂಥ ಪದವನ್ನು ಬರೆದಿದ್ದೀವಿ. ಇಲ್ಲಿ ನೋಡ್ರಿ ವಿಸರ್ಗ ಚಿಹ್ನೆಯನ್ನು ಬಳಕೆ ಮಾಡಿದ್ದೀವಿ. ಇಲ್ಲಿ ವಿಸರ್ಗ ಚಿಹ್ನೆಯನ್ನು ಬಳಕೆ ಮಾಡಿದ್ದೀವಿ. ಹಾಗಾದರೆ ಇದು ತತ್ಸಮ ಪದ ಆದ್ರೆ ಇದು ನಾರ್ಮಲಾಗಿ ಕೇಶವ ವಿಸರ್ಗ ಚಿಹ್ನೆಯನ್ನು ತೆಗೆದ್ರೆ ಕೇಶವ್ ಅಂತಕ್ಕಂಥದ್ದು ತದ್ಭವ ಪದ ಆಗಿರ್ತಕ್ಕಂಥದ್ದು. ಹೌದಾ? ವಿಸರ್ಗ ಚಿಹ್ನೆ ಬಂತಂದ್ರೆ ಅದು ನಾರ್ಮಲಾಗಿ ನೀವು ತಿಳ್ಕೊಂಡ್ಬಿಡ್ರಿ, ಇದು ತತ್ಸಮ ಪದ ಆಗಿರುತ್ತೆ. ಯಾವುದೇ ಪದ ಆಗಿರಲಿ, ದುಃಖ ಸುಖ ಅಂತಕ್ಕಂಥ ಪದಗಳನ್ನು ನಾವು ಬಳಸಿರ್ತೀವಿ. ಅಲ್ಲಿ ವಿಸರ್ಗ ಚಿಹ್ನೆ ಬಂತಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ, ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಈಸಿಯಾಗಿ ಗೊತ್ತಿಡಿಬೋದು. ಈಸಿಯಾಗಿ ನೀವು ಗೊತ್ತಿಡ್ಬೋದು ಇದೇ ತತ್ಸಮ ಪದ ಅಂತೇಳಿ. ಯಾವುದೇ ಅಂದರೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕೇಶವ ಅಂತಕ್ಕಂಥ ಪದವನ್ನು ಬರೆದಿದ್ದೀನಿ. ಹೌದಾ? ಕೇಶವ ಅಂತಕ್ಕಂಥ ಪದ ಬರೆದಿದ್ದೀವಿ. ಕೇಶವ ಅಂತ ಓದಬೇಕಿದ್ದಾನೆ. ಕೇಶವ ಇಲ್ಲಿ ನೋಡ್ರಿ ವಿಸರ್ಗ ಚಿಹ್ನೆಯನ್ನು ಬಳಸಿದ್ದೀವಿ. ಇದು ತತ್ಸಮ ಪದ ಆದ್ರೆ ಕೇಶವ್ ಅಂತಕ್ಕಂಥದ್ದು ತದ್ಭವ ಪದ. ಅಂದರೆ ಇಲ್ಲಿ ವಿಸರ್ಗ ಚಿಹ್ನೆ, ನಾವು ವಿಸರ್ಗ ಚಿಹ್ನೆಯನ್ನು ತೆಗೆದು ಹಾಕಿದ್ದೀವಿ. ವಿಸರ್ಗ ಚಿಹ್ನೆ ಇದರಲ್ಲಿ ಇಲ್ಲ, ಹಾಗಾಗಿ ಇದು ತದ್ಭವ ಪದ. ಮುಂದೆ ನೋಡ್ರಿ ಬಾಲ. ಬಾಲ ಅಂತಕ್ಕಂಥ ಪದ ಇಲ್ಲಿ ಕೂಡ ವಿಸರ್ಗ ಚಿಹ್ನೆಯನ್ನು ನೀವು ನೋಡ್ಬೋದು. ಇಲ್ಲಿ ಕೂಡ ವಿಸರ್ಗ ಚಿಹ್ನೆ ನೋಡ್ಬೋದು. ಇದು ತತ್ಸಮ ಪದ ಆದ್ರೆ ಇದರ ತದ್ಭವ ಪದ ಅಂದರೆ ಬಾಲ ಅಂತಕ್ಕಂಥದ್ದು. ಎಕ್ಸಾಂಪಲ್ ಹಾಗೆ ನೀವು ಮುಂದೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಿಮ್ಗೆ ಹಂಗೆ ಹೇಳ್ತೀನಿ ಅಂತ. ಎಕ್ಸಾಂಪಲ್ ನೋಡ್ರಿ, ದುಃಖ ಅಂತಕ್ಕಂಥದ್ದೊಂದು ಎಕ್ಸಾಂಪಲ್ ಇದೆ ಅಂತ ಕೊರಿ. ದುಃಖ ಅಂತಕ್ಕಂಥ ಕೊಟ್ಟರೆ ಇದನ್ನು ನೀವು ಇಲ್ಲಿ ವಿಸರ್ಗ ಚಿಹ್ನೆ ತೆಗೆದುಬಿಟ್ರೆ ಇದು ತದ್ಭವ ಪದ ಆಗಿರುತ್ತೆ. ಅಂದರೆ ಇಲ್ಲಿ ವಿಸರ್ಗ ಚಿಹ್ನೆ ಬಳಕೆಯಾಗಿದೆಯಲ್ಲ, ಈ ರೀತಿಯಾಗಿ ವಿಸರ್ಗ ಚಿಹ್ನೆಗಳು ಬಳಕೆಯಾಗಿದ್ವು ಅಂದರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಇದು ಒಂದೇ ನಿಯಮ. ಒಂದನೇದು ಅಂತ ಹೇಳೋದಿಲ್ಲ, ಬಟ್ ಇದು ನಿಯಮ. ನೀವು ನೆನ್ಪಿಟ್ಕೊಳ್ಳೋಕೆ ನಿಮಗೆ ನಾನು ಒಂದನೇ ನಿಯಮ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಒಂದನೇ ನಿಯಮ ಯಾವುದಪ್ಪ ಅಂದರೆ ವಿಸರ್ಗ ಚಿಹ್ನೆ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದಗಳೇ ಆಗಿರ್ತವು. ಇನ್ನೊಂದು ಎಕ್ಸಾಂಪಲ್ ಹಾಗೆ ನೋಡ್ಕೋಬೋದು ನೀವು. ಸುಖ ಅಂತಕ್ಕಂಥ ಪದವನ್ನು ರಚನೆ ಮಾಡ್ತೀವಿ. ಇದು ತದ್ಭವದೊಳಗೆ ಸುಖ ಅಂತೇಳಿ ಪದ ಬರುತ್ತೆ. ಇದು ತದ್ಭವದೊಳಗೆ ಸುಖ ಅಂತ ಬರುತ್ತೆ. ಈ ರೀತಿಯಾಗಿ ವಿಸರ್ಗ ಚಿಹ್ನೆಗಳು ಬಳಕೆಯಾಗಿದ್ದು ಅಂದ್ರೆ ಅವು ಯಾವಾಗಲೂ ತತ್ಸಮ ಪದಗಳಾಗಿರ್ತವು. ಅರ್ಥ ಐತ್ರಿ? ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಇದೊಂದು ಟ್ರಿಕ್ಸು. ನೆಕ್ಸ್ಟ್ ಇನ್ನೊಂದು ಪದ ಬರುತ್ತೆ ಕ್ಷ. ಇದು ಕೂಡ ವರ್ಣಮಾಲೆಯಲ್ಲಿ ನಿಮಗೆ ಹೇಳಿದ್ದೆ, ಸಂಯುಕ್ತಾಕ್ಷರ ಅಂಥೇಳಿ ಒಂದು ವರ್ಣಮಾಲದ ವ್ಯಂಜನಗಳ ಪ್ರಕಾರಗಳು ಹೇಳುವಾಗ ಸಂಯುಕ್ತಾಕ್ಷರ ಅಂತ ಹೇಳಿದ್ದೆ. ಕ್ಷ ಅನ್ನೋ ಪದ ಖ ಮತ್ತು ಶ ಅಂತಕ್ಕಂಥ ಪದಗಳಿಂದ ಸೇರಿ ಕ್ಷ ಅನ್ನೋ ಪದ ರಚನೆ ಆಗೈತಿ. ಅದನ್ನು ಸಂಯುಕ್ತ ಪದ ಅಂತ ಕರಿತೀವಿ ಅಂತ ಹೇಳಿದ್ದೆ. ನೀವು ಅದಕ್ಕೆ ನಾನು ಹೇಳ್ತಿದ್ದೀನಿ, ಮುಂದಿನ ಯಾವುದೇ ಟಾಪಿಕ್ ತಿಳ್ಕೊಬೇಕಾದ್ರೆ ವರ್ಣಮಾಲ ಅಂತಕ್ಕಂಥ ಒಂದು ಟಾಪಿಕನ್ನು ನಾನು ಮಾಡಿದ್ದೀನಿ. ಆ ವಿಡಿಯೋಸನ್ನು ನೀವು ಕ್ಲಾಸನ್ನು ಕಂಪ್ಲೀಟಾಗಿ ನೋಡಿರಿ. ಈಸಿಯಾಗಿ ನಿಮಗೆ ಮುಂದಿನ ಟಾಪಿಕ್ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗಾದರೆ ಎರಡನೇ ಟ್ರಿಕ್ಸ್ ಏನಪ್ಪ ಅಂತಂದರೆ ಕ್ಷ ಅನ್ನೋ ಪದ ಬಂತಂದ್ರೆ ಅದು ಕೂಡ ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ನೋಡ್ರಿ, ಇದರ ಮೀನಿಂಗ್ ಏನಪ್ಪ ಅಂತಂದರೆ ಕ್ಷ ವರ್ಣಕ ಪ್ರಯೋಗ ಅಂದರೆ ಕ್ಷ ಪದವನ್ನು ಪ್ರಯೋಗ ಮಾಡಿದರೆ जिस शब्द में क्ष आता है वह तत्सम होता है. ಅಂದರೆ ಯಾವ ಪದವನ್ನು ನೀವು ರಚನೆ ಮಾಡುವಾಗ ಕ್ಷ ಅಂತಕ್ಕಂಥ ಪದ ಅಲ್ಲಿ ಬಂದಿದೆಯಪ್ಪ ಅಂತಂದ್ರೆ ಅದನ್ನು ತಿಳ್ಕೊಂಬಿಡ್ರಿ, ಯಾವಾಗಲೂ ಆ ಪದ ತತ್ಸಮ ಪದನೇ ಆಗಿರುತ್ತೆ. ಅರ್ಥ ಐತ್ರಿ? ಅಂದರೆ ಒಂದು ಪದ ಕೊಟ್ಟಿರ್ತಾರೆ ನಿಮ್ಗೆ, ತತ್ಸಮ ಪದನೋ ತದ್ಭವ ಪದನೋ ಕಂಡುಹಿಡಿಯಿರಿ ಅಂತ ಕೊಟ್ಟರೆ ಅಲ್ಲಿ ಕ್ಷ ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಹೇಗಪ್ಪ? ಎಕ್ಸಾಂಪಲ್ ನೋಡಿರ್ಬೇಕಾದ್ರೆ ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಶಿಕ್ಷಾ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದೀನಿ. ಶಿಕ್ಷಾ, ಇಲ್ಲಿ ಕ್ಷ ಅಥವಾ ಕ್ಷ ಅಂತಕ್ಕಂಥ ಪದ ಬಂದಿದೆ. ಇದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಇದರ ತದ್ಭವ ಪದ ಅಂದರೆ
ಶಿಕ್ಷಣ, ಶಿಕ್ಷಾ ಅಂತ ಕರೀತೀವಿ. ಇದರ ತದ್ಭವ ಅಂದರೆ ಇದು ಶಿಕ್ಷಣ ಪದ ಯಾವಾಗಲೂ ತತ್ಸಮದೊಳಗೆ ಇರುತ್ತೆ. ವಿದ್ಯಾ ಅಂತ ಕರಿತೀವಿ. ಈ ರೀತಿಯಾಗಿ ನೋಡ್ರಿ, ಕ್ಷ ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಒಂದು 4 ಪದಗಳನ್ನು ಕೊಟ್ಟಿರ್ತಾನೆ. ಒಂದು 4 ಪದಗಳನ್ನು ಕೊಟ್ಟು ಇದರಲ್ಲಿ ತತ್ಸಮ ಪದ ಯಾವುದು ಕಂಡುಹಿಡೀರಿ ಅಂತ ಕೇಳಿದ್ರೆ, ಕ್ಷ ಅಂತಕ್ಕಂಥ ಏನಾದ್ರು ಪದ ಇತ್ತಂದ್ರೆ, ಕ್ಷ, ಕ್ಷ, ಕ್ಷಿ ಅಂತಕ್ಕಂಥ ತ್ರ ಅಂತಕ್ಕಂಥ ಪದ ಏನಾರು ಇತ್ತಂದ್ರೆ ನೀವು ತಿಳ್ಕೊಂಬಿಡ್ರಿ, ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಈಸಿಯಾಗಿ ಕಂಡುಹಿಡಬಹುದು. 4 ಪದ ಕೊಟ್ಟಿರ್ತಾನೆ, ಆ ಪದದೊಳಗೆ ಯಾವ 3 ಪದಗಳಲ್ಲಿ ಕ್ಷ ಇಲ್ಲ ಅದನ್ನು ತೆಗೆದು ಹಾಕಿಬಿಟ್ರಿ, ಅದು ತದ್ಭವ ಪದಗಳಾಗಿರ್ತಾವೆ. ಕ್ಷ ಅಂತಕ್ಕಂಥ ಪದ ಯಾವುದರಲ್ಲಿದೆ, ಕ್ಷ ಅಂತಕ್ಕಂಥ ವರ್ಣ, ಆ ಪದ ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಅರ್ಥ ಆಯ್ತು. ಮುಂದಿನ ಎಕ್ಸಾಂಪಲ್ ನೋಡ್ರಿ, ಶಿಕ್ಷಕ್, ಶಿಕ್ಷಕ ಅಂತ ಕರಿತೀವಿ. ಶಿಕ್ಷಕ, ಇಲ್ಲಿ ಕೂಡ ಕ್ಷ ಅಂತಕ್ಕಂಥ ಪದ ಬಂದಿದೆ, ಇದು ಕೂಡ ತತ್ಸಮ ಪದ. ಇನ್ನೊಂದು ಕ್ಷತ್ರಿಯ ಅಂತಕ್ಕಂಥದ್ದನ್ನು ಕೊಟ್ಟಿದ್ದೀನಿ. ಕ್ಷತ್ರಿಯ, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಕ್ಷ ಅಂತಕ್ಕಂಥ ಪದ ಬಳಕೆಯಾಗಿದೆ, ಹಾಗಾಗಿ ಇದು ಕೂಡ ತತ್ಸಮ ಪದ. ಮುಂದೆ ನೋಡ್ರಿ, ನಕ್ಷತ್ರ ಅಂತ ಕೊಟ್ಟಿದ್ದೀನಿ. ನಕ್ಷತ್ರ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದೀನಿ, ಇಲ್ಲಿ ಕ್ಷ ಅನ್ನೋ ಪದ ಬಂದಿದೆ, ಹಾಗಾಗಿ ಇದು ಕೂಡ ತತ್ಸಮ ಪದ ಆಗಿರುತ್ತೆ. ಮುಂದೆ ನೋಡ್ರಿ, ದಕ್ಷಿಣ, ದಕ್ಷಿಣ, ರಕ್ಷಣ, ರಕ್ಷಣೆ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಎಲ್ಲಿ ಕ್ಷ ಅಂತಕ್ಕಂಥ ಪದ ಬಂದಿರುತ್ತೆ, ಎಲ್ಲಿ ಕ್ಷ, ಕ್ಷ, ಕ್ಷಿ, ಕ್ಷಿ, ಇಲ್ಲಿ ಖಂ ಖ ಅವರು ಅಂದರೆ ಕ್ಷಹವರೆಗೂ ಬಂತಂದ್ರೆ ನೀವು ತಿಳ್ಕೊಂಬಿಡ್ರಿ, ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ ಟಾಪಿಕ್ಕು. ಸ್ವಲ್ಪ ಫಸ್ಟ್ ಟೈಮ್ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ವಿಡಿಯೋನ ಪದೇ 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 ನೋಡ್ರಿ, ರಿಪೀಟ್ ನೋಡ್ರಿ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದೇ ತತ್ಸಮ ಪದ, ಇದೇ ತದ್ಭವ ಪದ ಅಂಥೇಳಿ ಗುರ್ತು ಹಿಡಿತೀರಿ. ಅಂದರೆ ಮೊದಲನೇ ನಿಯಮ ಏನಪ್ಪ ಅಂತಂದ್ರೆ, ವಿಸರ್ಗ ಚಿಹ್ನೆ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಕ್ಷ ಅಂತಕ್ಕಂಥ ಪದ ಬಂತಂದ್ರೆ ಅದು ಕೂಡ ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ರು ಅಂತಕ್ಕಂಥ ಬಳಕೆ ಆದ್ರೆ ಅದು ಕೂಡ ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ರು ಅಂತಕ್ಕಂಥ ಪದ ನಿಮ್ಗೆ ಏನಾರಲ್ಲಿ ಬಳಕೆ ಆಗಿತ್ತಂದ್ರೆ ನೀವು ತಿಳ್ಕೊಂಬಿಡ್ರಿ, ಅದು ಕೂಡ ಯಾವಾಗಲೂ ತತ್ಸಮ ಪದದೊಳಗೆ ಬಳಕೆಯಾಗಿರುತ್ತೆ. ಯಾವ ರೀತಿಯಾಗಿ ನೋಡ್ರಿ, ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಹೆಂಗೆ ಸೆಂಟೆನ್ಸ್ ನೋಡ್ರಿ, रू की मात्रा का प्रयोग, रू का प्रयोग केवल तत्सम शब्दों में होता है. रू का प्रयोग ಕೇವಲ ತತ್ಸಮ ಶಬ್ದೋ ಮೇ ಹೋತಾ ಹೇ ಅಂದರೆ ರೂಪದ ಬಳಕೆ ಆಗಿತ್ತಂದ್ರೆ ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಯಾವ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ, ಶೃಂಗಾರ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದೀನಿ. ಶೃಂಗಾರ ಅಂತಕ್ಕಂಥ ಪದ ಇದೆ ಅಂತ ಅಂದ್ಕೊಳ್ರಿ. ಇಲ್ಲಿ ರೂ ಬಳಕೆಯಾಗಿದೆ, ಹೌದಾ? ಇಲ್ಲಿ ರೂ ಅನ್ನಕ್ಕಂಥ ವರ್ಣ ಬಳಕೆಯಾಗಿದೆ. ಇದು ತತ್ಸಮ ಪದ ಆದ್ರೆ, ಶೃಂಗಾರ ಪದದ ತದ್ಭವ ಪದ ಅಂದರೆ ಸಿಂಗಾರ, ಸಿಂಗಾರ ಅಂತ ಕರಿತೀವಿ. ಇಲ್ಲಿ ರೂ ಬಳಕೆಯಾಗಿದೆ, ಇದು ತತ್ಸಮ ಪದ ಆದ್ರೆ ಸಿಂಗಾರ ಅಂತಕ್ಕಂಥದ್ದು ತದ್ಭವ ಪದ. ಇನ್ನೊಂದು ಇದು ನೋಡ್ರಿ, ಮೃತ್ತಿಕ. ರೂ ಎಲ್ಲೈತ್ರಿ ಅಂತ ಕೇಳ್ಬೇಡ್ರಿ, ರೂದು ದೀರ್ಘ ಬಂದಿದೆ ನೋಡ್ರಿ. ಮೃತ್ತಿಕ, ಮೃತ್ತಿಕ ಅಂದ್ರೆ ಮಣ್ಣು, ಇದರ ಅರ್ಥ ಮಣ್ಣು. ಮಣ್ಣು ಇದು ಮೃತ್ತಿಕಾ ಪದ ತತ್ಸಮ ಪದ ಆದ್ರೆ ಇದರ ತದ್ಭವ ಪದ ಮಿಟ್ಟಿ ಅಂತಕ್ಕಂಥದ್ದು. ಮಣ್ಣನ್ನು ಮೃತ್ತಿಕಾ ಅಂತ ಕರೀತಾರೆ ಸಂಸ್ಕೃತದೊಳಗೆ, ಹಿಂದಿಯೊಳಗೆ ಅದನ್ನು ಮಿಟ್ಟಿ ಅಂತ ಕರೀತಾರೆ. ಅಂದರೆ ರೂಪದ ಬಳಕೆಯಾಗಿತ್ತಂದ್ರೆ ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೋಡ್ರಿ, ತತ್ಸಮ ಪದೊಳಗೆ ಕಂಡು ಹಿಡಿಬೇಕಂದ್ರೆ ನಿಮಗೆ ಈಸಿಯಾಗಿ ಒಂದೇ ಟ್ರಿಕ್ಸ್ ಏನಂತ ಹೇಳಿದೆ, ವಿಸರ್ಗ ಚಿಹ್ನೆ ಬಂತಂದ್ರೆ, ಒಂದು ಪದ ರಚನೆ ಆಗಿದೆ ಅಂದರೆ ಅಲ್ಲಿ ವಿಸರ್ಗ ಚಿಹ್ನೆಗಳನ್ನು ಬಳಸಿದ್ದಾರೆ ಅಂದ್ರೆ ಅದು ಯಾವಾಗಲೂ ತತ್ಸಮ ಪದನೇ ಆಗಿರುತ್ತೆ ಅಂತ ಹೇಳಿದೆ. ಅದೇ ರೀತಿ ಮುಂದಿನ ಎಕ್ಸಾಂಪಲು, ಕ್ಷ ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗಲೂ ಕೂಡ ತತ್ಸಮ ಪದನೇ ಆಗಿರುತ್ತೆ. ಮತ್ತು ರೂ ಅಂತಕ್ಕಂಥ ಪದ ಬಂತಂದ್ರೆ ಅದು ಕೂಡ ಯಾವಾಗಲೂ ತತ್ಸಮ ಪದದೊಳಗೆ ಬಳಕೆಯಾಗಿರೋದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ 3 ಟ್ರಿಕ್ಸ್ ಅದಾವೆ. ಇನ್ನೊಂದು 2 ಟ್ರಿಕ್ಸ್ ಅದಾವೆ ನೋಡ್ರಿ. ಯಾವಪ್ಪ ಅಂತಂದ್ರೆ, ಪ್ರಾಯ ತತ್ಸಮಮೇ ವ ವರ್ಣ, ಅಂದರೆ ತತ್ಸಮದೊಳಗೆ ವ ಅಂತಕ್ಕಂಥ ವರ್ಣ ತದ್ಭವಮೇ ಬ ಹೋ ಜಾತಾ ಹೇ. ಈಜಿ ನೋಡ್ರಿ. ಅಂದರೆ ಇದು ಕೂಡ ಕನ್ನಡದೊಳಗೂ ಕೂಡ ಇದೇ ರೀತಿಯಾಗಿ ನಾವು ತತ್ಸಮ ತದ್ಭವಗಳನ್ನು ಬಳಸ್ತೀವಿ. ಪದಗಳನ್ನು ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಮುಂದೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆ ಎಕ್ಸಾಂಪಲ್ ನೋಡುವಾಗ ನಿಮಗೆ ಯಾವ ರೀತಿ ಅಂತ ಗೊತ್ತಾಗುತ್ತೆ. ಪ್ರಾಯ ಅಂದರೆ ಒಂದು ಪದವನ್ನು, ಒಂದು ವಾಕ್ಯವನ್ನು ರಚನೆ ಮಾಡುವಾಗ, ಒಂದು ಪದವನ್ನು ರಚನೆ ಮಾಡುವಾಗ ತತ್ಸಮದೊಳಗೆ ವ ಅಂತಕ್ಕಂಥ ವರ್ಣ ಇತ್ತಂದ್ರೆ
ಅದು ತದ್ಭವದೊಳಗೆ ಬ ಆಗಿ ಕನ್ವರ್ಟ್ ಆಗತ್ತೆ, ಬ ಆಗಿ ಬದಲಾವಣೆ ಆಗುತ್ತೆ. ವ ಅಂತಕ್ಕಂಥ ವರ್ಣ ಇರತ್ತೆ ಅಂದ್ಕೊರಿ, ಅದು ಬ ಆಗಿ ಬದಲಾವಣೆ ಆಗುತ್ತೆ. ತತ್ಸಮದೊಳಗೆ ವ ಅನ್ನೋ ಪದ ಇತ್ತಂದ್ರೆ ಅದು ತದ್ಭವದೊಳಗೆ ಬ ಅಂತಕ್ಕಂಥ ಪದ ಬದಲಾವಣೆ ಆಗುತ್ತೆ. ಯಾವ ರೀತಿಯಾಗಿಪ್ಪ ಅಂತಂದ್ರೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ರಿ. ಇಲ್ಲಿ ವನ ಅಂತಕ್ಕಂಥ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ವನ ಅಂದ್ರೆ ಕಾಡು, ಹೌದಾ? ವನ ಅಂದ್ರೆ ಕಾಡು. ಇದು ವ ತತ್ಸಮ ಪದ ಆದ್ರೆ, ಇದು ವ ತತ್ಸಮ ಪದ ಆದ್ರೆ ಬ ಅಂತ ಇಲ್ಲಿ ತದ್ಭವದೊಳಗೆ ಬ ಆಗಿ ಬದಲಾವಣೆ ಆಗಿದೆ. ವನ ಅಂದ್ರೆ ಇದರ ತದ್ಭವ ಪದ ಬ, ಬನ. ವನ ಅಂದ್ರೆ ಬನ. ನಿಮ್ಗೆ ಹೇಳಿದೆ ತತ್ಸಮದೊಳಗೆ ವ ಅನ್ನೋ ಪದ ಐತಂದ್ರೆ ಅದು ತದ್ಭವದೊಳಗೆ ಬ ಆಗಿ ಬದಲಾವಣೆ ಆಗತ್ತ. ಮುಂದಿನ ಪದ ನೋಡ್ರಿ, ವರ್ಷ. ವರ್ಷ ಅಂದ್ರೆ ಮಳೆ ಅಂತ ಅರ್ಥ. ವರ್ಷ ಇಲ್ಲಿ ತತ್ಸಮದೊಳಗೆ ವ ಪದ ಬಳಕೆಯಾಗಿದೆ. ಇಲ್ಲಿ ನೋಡ್ರಿ ಬಾರಿಶ್, ಇಲ್ಲಿ ಬ ಬಳಕೆಯಾಗಿದೆ. ಅಂದರೆ ತತ್ಸಮ ಪದ ವ ಇತ್ತಂದ್ರೆ ತದ್ಭವದೊಳಗೆ ಬ ಆಗಿ ಬದಲಾವಣೆ ಆಗತ್ತೆ. ಇಲ್ಲಿ ನೋಡ್ರಿ ವಿನಂತಿ. ಸರ್ ವ ಅಂದ್ರೆ ಮತ್ತೆ ವಿ ಬಂದಿತ್ತಲ್ರಿ, ವ ಇಂದ ಹಿಡಿದು ವಹಾವರೆಗೂ ಯಾವುದೇ ಚಿಹ್ನೆಗಳು ಯಾವುದೇ ವರ್ಣಗಳು ಬರಲಿ ಅದು ತದ್ಭವದೊಳಗೆ ಬದಲಾವಣೆ ಆಗತ್ತೆ. ಅದೇ ರೀತಿಯಾಗಿ ಬದಲಾವಣೆ ಆಗುತ್ತೆ. ಇಲ್ಲಿ ವಿ ಇದೆ, ವಿನಂತಿ. ಇಲ್ಲಿ ನೋಡ್ರಿ ತದ್ಭವದೊಳಗೆ ಬಿನಂತಿ ಅಂತೇಳಿ ಬದಲಾವಣೆ ಆಗಿದೆ. ಬಿ ಅಂತಕ್ಕಂಥ ಪದ ಇಲ್ಲಿ ಬಂದಿದೆ. ನಿಮ್ಗೆ ಹೇಳಿದೆ ತತ್ಸಮದೊಳಗೆ ವ ಪದ ಇತ್ತಂದ್ರೆ ಅದು ತದ್ಭವದೊಳಗೆ ಬ ಆಗಿ ಕನ್ವರ್ಟ್ ಆಗತ್ತೆ. ಅರ್ಥ ಆಯ್ತು ಅಂದ್ಕೊಂಡಿನಿ. ತುಂಬ ಈಸಿಯಾಗಿ ಹೇಳ್ತಾ ಇದ್ದೀನಿ. ಈಜಿ ಇದೆ, ಒಂದೆರಡು ಸತಿ ಕನ್ಫ್ಯೂಸ್ ಆದರೂ ಪರವಾಗಿಲ್ಲ. ನೋಡ್ರಿ ಬರೆದು ತೆಗೀರಿ, ಈಸಿ ಆಗುತ್ತೆ. ಎಕ್ಸಾಮಿನ ತುಂಬ ದಿನಗಳು ಉಳಿದಿಲ್ಲ. ಸ್ವಲ್ಪ ಹಾರ್ಡ್ ಸ್ಟಡಿ ಮಾಡಿರಿ. ಲೈಫ್ ಒಳಗೆ ಸಕ್ಸಸ್ ಆದರೆ ಒಂದು ಸ್ವಲ್ಪ ದಿನ ಕಷ್ಟಪಡ್ರಿ, ನಿದ್ದೆಗಿಡ್ರಿ, ಏನಾಗಲ್ಲ. ಜೀವನದೊಳಗೆ ಮುಂದೆ ನೆಮ್ಮದಿಯಾಗಿ ಮಲ್ಕೊಳ್ಳೋಂಥ ಟೈಮ್ ಇದ್ದೇ ಇರುತ್ತೆ. ಎಕ್ಸಾಮ್ ಬಂದಾಗ ಒಂದು ತಿಂಗಳೋ 2 ತಿಂಗಳೋ ಸ್ವಲ್ಪ ನಿದ್ದೆ, ಊಟ, ಮೋಜು ಮಸ್ತಿ ಅಂತಕ್ಕಂಥದ್ದನ್ನು ಸ್ವಲ್ಪ ಸೈಡಿಗಿಟ್ಟು ಜೀವನದಲ್ಲಿ ಸ್ವಲ್ಪ ಏನೋ ಒಂದು ಸಾಧನೆ ಮಾಡ್ತಕ್ಕಂಥ ದಾರಿಯನ್ನು ನೋಡ್ರಿ. ಯಾಕಂತಂದ್ರೆ ಆಕಾಶಕ್ಕಿಂತ ಅವಕಾಶ ದೊಡ್ಡದು ಅಂತ ಹೇಳ್ತಾರೆ. ಆಕಾಶಕ್ಕಿಂತ ಅವಕಾಶ ದೊಡ್ಡದು. ಆಕಾಶವನ್ನು ನಾವು ಮುಟ್ಟಬಹುದು. ಇವಾಗಿನ ಟೆಕ್ನಾಲಜಿ ಒಳಗೆ ಆಕಾಶದಲ್ಲಿ ಕೂಡ ನಾವು ಅಂತರಿಕ್ಷ ಯಾನವನ್ನು ಕೂಡ ಮಾಡ್ತಾ ಇದ್ದೀವಿ. ಆದರೆ ಒಮ್ಮೆ ಅವಕಾಶ ಸಿಕ್ಕಿದ್ದನ್ನು ನಾವು ಕಳ್ಕೊಂಡ್ರೆ ಮತ್ತೆ ಆ ಅವಕಾಶ ಸಿಗೋದು ತುಂಬ ಕಷ್ಟ. ಬರ್ತಾ ಬರ್ತಾ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಒಳ್ಳೆಯ ಅವಕಾಶ ಇದೆ, ಯಾರು ಇದನ್ನು ಉಪಯೋಗ ಪಡ್ಕೋತೀರಿ ಯಾವಾಗಲೂ ಅವರು ನಿಮ್ಮ ಜೀವನದೊಳಗೆ ಸಕ್ಸಸ್ ಆಗ್ತೀರಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಹಾಗೆ ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತಂದ್ರೆ, ಪ್ರಾಯ ತತ್ಸಮಮೆ ಶ ವರ್ಣ ತದ್ಭವಮೆ ಸ ಹೋ ಜಾತಾ ಹೇ. ನೋಡ್ರಿ, ಅಲ್ಲಿ ತತ್ಸಮ ಅಂದ್ರೆ ವ ಇದ್ದಿದ್ದು ಬ ಆದ್ರೆ ಇನ್ನೊಂದು ಪದ ಇದೆ ಶ ಅಂತಕ್ಕಂಥ ಪದ, ಅದು ತದ್ಭವದೊಳಗೆ ಸ ಆಗಿ ಬದಲಾವಣೆ ಆಗತ್ತೆ. ಯಾವ ರೀತಿಯಾಗಿಪ್ಪ ಎಕ್ಸಾಂಪಲ್ ಅಂತಂದ್ರೆ ನೋಡ್ರಿ, ಅನುಶಾಸನ ಅಂತ ಇದೆ. ಅನುಶಾಸನ ಇದು ತತ್ಸಮ ಪದ. ಇಲ್ಲಿ ಶ ಅಂತಕ್ಕಂಥ ಪದ ಬಂದಿದೆ, ಇಲ್ಲಿ ಶ ಅಂತಕ್ಕಂಥ ಪದ ಬಂದಿದೆ. ಇದು ತದ್ಭವದೊಳಗೆ ಅನುಸನ ಅಂತ ಬಂದಿದೆ. ಅನಸನ, ಅನಶಾನ ಅಂತಕ್ಕಂಥದ್ದು ಇಲ್ಲಿ ಅನಸನ ಅಂದರೆ ಇಲ್ಲಿ ಶ ಇದ್ದಿದ್ದು ಇಲ್ಲಿ ಸ ಆಗಿ ಬದಲಾವಣೆ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅನುಶಾಸನ ಅಂತ, ಅನುಶಾಸನ ಅಂತಕ್ಕಂಥ ಒಂದು ಪದ ಇದೆ ಅಂತ ತಗೋರಿ. ಅನುಶಾಸನ. ಒಂದು ನಿಮಿಷ ಇದನ್ನು ಕ್ಲಿಯರಾಗಿ ಬರ್ಬಿಡ್ತೀನಿ. ನೋಡ್ರಿ, ಅನುಶಾಸನ ಅಂತ ಪದ ಇದೆ ಅನ್ಕೊಡಿ. ಇಲ್ಲಿ ಶ ಅಂತಕ್ಕಂಥ ಪದ ಇದೆ. ಇದು ತದ್ಭವದೊಳಗೆ ಬದಲಾವಣೆ ಆದರೆ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂದರೆ ನೀವು ಹೇಳ್ಬೋದು ಅನುಶಾಸನ. ಅನುಶಾಸನ ಅಂದರೆ ಶ ಇದ್ದಿದ್ದು ಇಲ್ಲಿ ಸ ಆಗಿ ಬದಲಾವಣೆ ಆಗಿದೆ. ಈ ರೀತಿಯಾಗಿ ನಾವು ಈಸಿಯಾಗಿ 5 ಟ್ರಿಕ್ಸ್ ಅದಾವೆ. ಈ ಟ್ರಿಕ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇದೇ ತತ್ಸಮ ಪದ, ಇದೇ ತದ್ಭವ ಪದ ಅಂಥೇಳಿ ನಿಮಗೆ ಈಸಿಯಾಗಿ ಕಂಡುಹಿಡಿಯಬಹುದು. ಬಟ್ ಕೆಲವೊಂದು ಪದಗಳು ಡಿಫ್ರೆನ್ಸ್ ಅರ್ಥ ಇರ್ತವೆ. ಅದು ಕನ್ನಡದೊಳಗೆ ಅದೇ ರೀತಿಯಾಗಿ ಸೇಮ್ ಬಂದವು. ನೀವು ಸಂಸ್ಕೃತ ಪದ ಯಾವುದು ಅನ್ನೋದು ಗೊತ್ತಾದರೆ ತದ್ಭವ ಪದವನ್ನು ಈಸಿಯಾಗಿ ಕಂಡುಹಿಡಿತೀರಿ. ಹೌದಾ? ಕೆಲವೊಂದು 5 ಟ್ರಿಕ್ಸ್ ಅದಾವೆ. ಅವೇ ಪದ ಬರ್ಬೇಕಂತೇನಿಲ್ಲ. ಮತ್ತು 5 ಟ್ರಿಕ್ಸ್ ಹೇಳಿದ್ನಲ್ಲ ನಾನು ನಿಮಗೆ. ವಿಸರ್ಗ ಪದ ಬರುತ್ತೆ, ಕ್ಷ ಅಂತಕ್ಕಂಥ ಪದ ಬರುತ್ತೆ, ರು ಅಂತಕ್ಕಂಥ ಪದ ಬರುತ್ತೆ, ವ ಇದ್ದಿದ್ದು ಭ ಆಗತ್ತೆ,
ಶ ಇದ್ದಿದ್ದು ಸ ಆಗತ್ತೆ ಅಂತ ಹೇಳಿದೆ, ಹೌದಾ? ಇವು ಪದಗಳು ಇದ್ದರೆ, ಈ ಪದಗಳು ಏನು ಈ ವಿಸರ್ಗ ಚಿಹ್ನೆಗಳು, ರು ಅಂತಕ್ಕಂಥ ಪದ, ಕ್ಷ ಅಂತಕ್ಕಂಥ ಪದ, ವ ಇದ್ದಿದ್ದು ಭ ಆಗಿರ್ತಕ್ಕಂಥ ಪದ, ಶ ಇದ್ದಿದ್ದು ಸ ಆಗಿರ್ತಕ್ಕಂಥ ಪದ, ಇವುಗಳಿದ್ದರೆ ಓಕೆ, ಇವು ತತ್ಸಮ ಪದ ಅಂತ ಈಸಿಯಾಗಿ ಕಂಡುಹಿಡಿಯೋಕೆ ನಿಮ್ಗೆ ಟ್ರಿಕ್ಸ್ ನೆನಪಾಯಿತು. ಮುಂದಿನ ಎಕ್ಸಾಂಪಲ್ ನೀವು ನೋಡೋದಾದರೆ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ಯಾವ ರೀತಿಯಾಗಿ ಬಂದವಪ್ಪ ಎಕ್ಸಾಂಪಲ್ ಅಂದ್ರೆ ನೋಡ್ರಿ, ಒಂದನೇದು ಅಗ್ನಿ ತತ್ಸಮ ಪದ. ಇವೆಲ್ಲ ಈ ಕಡೆ ಇರ್ತಕ್ಕಂಥವೆಲ್ಲ ತತ್ಸಮ ಪದಗಳು, ಇಲ್ಲಿ ಇರ್ತಕ್ಕಂಥ ಎಲ್ಲ ತದ್ಭವ ಪದಗಳು. ಹಾಗಾದರೆ ಅಗ್ನಿ ಪದದ ತತ್ಸಮ ಪದ ಆಗ್. ಅಗ್ನಿ ಪದದ ತದ್ಭವ ಪದ ಆಗ್. ಅಗ್ನಿ ತತ್ಸಮ, ಆಗ್ ತದ್ಭವ. ಅಗ್ನಿ ಅಂದರೆ ಬೆಂಕಿ, ಇಲ್ಲಿ ಕೂಡ ಬೆಂಕಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಕರ್ಮ, ಕರ್ಮ ಅಂದರೆ ನಮ್ಮ ಹಣೆ ಬರ ಅಂತ ಕರಿತೀವಲ್ಲ ಆ ಕರ್ಮ ಅಲ್ಲ, ಇದು ಕರ್ಮ ಅಂದರೆ ಕಾಮ್ ಅಂತಕ್ಕಂಥದ್ದನ್ನು ಕರಿತೀವಿ, ಕೆಲಸ. ಕರ್ಮ ಅಂದರೆ ಕಾಮ್, ಕೆಲಸ. ಕಪಾಟ್, ಕಪಾಟ್ ಅಂತ ಇದೆ, ಇದರ ಅರ್ಥ ಕಿವಾಡ್ ಅಂತ ತದ್ಭವ ಪದವಾಗುತ್ತೆ. ಸಾರಿ, ಇಲ್ಲೊಂದು ಬಿಟ್ಟೆ. ಕರ್ಣ, ಕರ್ಣ ಅಂದರೆ ನಾವು ಇದನ್ನು ಕಿವಿ ಅಂತ ಕರಿತೀವಿ, ಇದರ ತದ್ಭವ ಪದ ಕಾನ್. ತತ್ಸಮ ಪದ ಕರ್ಣ, ತದ್ಭವ ಪದ ಕಾನ್. ಕಪಾಟ್ ಅಂತಕ್ಕಂಥದ್ದು ಕಿವಾಡ್, ಕಿಬಾರ್ಡ್, ಕೀಬೋರ್ಡ್, ಕಬಾರ್ಡ್, ಕಬಾರ್ಡ್ ಅಂತ ಕರಿತೀವಲ್ಲ ನಾವು, ಕಬಾರ್ಡ್ ಕೀಬೋರ್ಡ್ ಅಂತ ಕರಿತೀವಲ್ಲ ಆ ರೀತಿಯಾಗಿ. ಕೋಕಿಲ್, ಕೋಕಿಲ ಅಂದರೆ ಕೋಗಿಲೆ ಅಂತ ಅರ್ಥ ಆಗತ್ತೆ, ಇದು ತದ್ಭವ ಪದ ಕೋಯಲ್. ಕೋಯಲ್ ಅಂದರೆ ಕೋಗಿಲೆ, ಕೋಕಿಲ ಅಂದರೆ ಕೋಗಿಲೆ. ಕಾಕ್, ಕವ್ವ. ಕಾಕ್ ಅಂದರೆ ಕಾಗೆ, ತದ್ಭವ ಪದ ಕವ್ವ. ಕೃಪ, ಕೃಪ ಕುಹ ಅಂತಕ್ಕಂಥದ್ದನ್ನು ಕರಿತೀವಿ. ಕುಪ ಅಂದರೆ ಕುಪ ಅಂದರೆ ಕುಹ ಅಂದರೆ ಒಂದು ಬಿಲ ಅಂತ ಕರಿತೀವಲ್ಲ, ಬಿಲ ಅಂತ ಕರಿತೀವಿ ಆ ರೀತಿಯಾಗಿ. ಕದಲಿ, ಕದಲಿ ಅಂತಕ್ಕಂಥ ಪದ ಇದು ಕದಲಿ ತತ್ಸಮದ ಆದರೆ ಕೇಳ ಅದನ್ನು ತದ್ಭವದೊಳಗೆ. ಬಾಳೆಹಣ್ಣಿಗೆ ಕದಲಿ ಅಂತ ಸಂಸ್ಕೃತದೊಳಗೆ ತತ್ಸಮ ಆಗುತ್ತೆ, ಅದು ತದ್ಭವ ಕೇಳ ಆಗತ್ತೆ. ಕರ್ಪೂರ, ಕರ್ಪೂರ ಅಂತಕ್ಕಂಥದ್ದು ಕಪೂರ ಆಗತ್ತೆ. ಕರ್ಪೂರ ತತ್ಸಮ ಪದ ಆದರೆ ಕಪೂರ ತದ್ಭವ ಪದ. ಮುಂದೆ ನೋಡ್ರಿ, ಕುಕ್ಷಿ, ಕುಕ್ಷಿ ಅಂತ ತತ್ಸಮ ಪದ, ಇದು ಕೋಕ, ಕೋಕ ಅಂತಕ್ಕಂಥ ಅರ್ಥವಾಗಿ ಬದಲಾವಣೆ ಆಗುತ್ತೆ ತತ್ಸಮದೊಳಗೆ. ಕುಕ್ಷಿ ಆದ ತದ್ಭವದೊಳಗೆ ಕೋಕ. ಮುಂದೆ ನೋಡ್ರಿ, ತತ್ಸಮ. ಇವೆಲ್ಲ ಈ ಕಡೆ ಇರ್ತಕ್ಕಂಥ ಎಲ್ಲ ಪದಗಳು ತತ್ಸಮ ಪದಗಳಾದ್ರೆ ಇವು ತದ್ಭವ ಪದಗಳು. ಕೃಷಕ ಅಂತ ಒಂದು ಪದ ಇದೆ, ಕೃಷಕ ಇದು ತದ್ಭವ ಪದ. ಕಿಸಾನ್ ಅಂದರೆ ರೈತ, ಕೃಷಿಕ ಅಂತ ಕರಿತೀವಿ. ಕೃಷಕ ಅಂದರೆ ರೈತ, ಕಿಸಾನ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತಾ. ಕಟ್ಟು, ಕಟ್ಟು, ಕಟ್ಟು ಅಂತ ಕರಿತೀವಿ, ಅಥವಾ ಖಡವ. ಕಟ್ಟು ಅಥವಾ ಖಡವ ಅಂದರೆ ಬಿರುಸಾದ ಮಾತುಗಳು ಅಂತ ಕರಿಬೋದು, ಅಥವಾ ಕಹಿಯಾದ ಮಾತುಗಳು ಅಂತ ಕರಿತೀವಿ. ಇದರ ತದ್ಭವ ಕಟ್ಟು ಅಥವಾ ಕಡವ ಪದದ ತದ್ಭವ ಪದ ಕಟ್ಟು ಅಂತಲೂ ಬರುತ್ತೆ, ಅಥವಾ ಕಠೋರ ಅಂತಲೂ ಕೂಡ ಬರುತ್ತೆ. ಇಲ್ಲಿ ಇದನ್ನು ನೀವು ಕಠೋರ ಅಂತಲೂ ಕೂಡ ಬರ್ಕೋಬಹುದು. ಕಠೋರ, ಕಟ್ಟು ಅಂದರೆ ಖಡವ ಅಥವಾ ಕಠೋರ. ಮುಂದೆ ನೋಡ್ರಿ, ಅಷ್ಟ, ಅಷ್ಟ ದಿಗ್ಗಜರು ಅಂತ ಕರಿತೀವಿ. ಅಷ್ಟ ಅಂದರೆ 8. ಅಷ್ಟಪದದ ತದ್ಭವ ಪದ ಆಠ್. ಅಷ್ಟಪದದ ತದ್ಭವ ಪದ ಆಠ್. ಅರ್ಧ, ಅರ್ಧ ಪದ ತತ್ಸಮ ಪದ ಆದರೆ ಇದರ ತದ್ಭವ ಪದ ಆಧ, ಅರ್ಧ ಅಂತ ಅರ್ಥ. ಅಶ್ರು, ಅಶ್ರು ತತ್ಸಮ ಪದ. ಅಶ್ರು ಅಂದರೆ ಇದು ಕಣ್ಣೀರು ಎಂಬ ಅರ್ಥ ಬರುತ್ತೆ. ಆನ್ಸು ಅಂತ ಕರಿತೀವಿ, ತದ್ಭವದೊಳಗೆ ಆನ್ಸು ಅಂತ ಬದಲಾವಣೆ ಆಗುತ್ತೆ. ಮುಂದೆ ನೋಡ್ರಿ, ಉಚ್ಚ ಅಥವಾ ಉಚ್ಚ. ಉಚ್ಚ ಅಂದರೆ ಮೇಲೆ ಅಂತ ಅರ್ಥ. ಇದರ ತದ್ಭವ ಪದ ಊಂಚ. ಉಚ್ಚ ಪದದ ಅಥವಾ ಊಚ್ ಪದದ ತದ್ಭವ, ಉಚ್ಚ ಪದದ ತದ್ಭವ ಪದ ಊಂಚ. ಉಷ್ಟ್ರ, ಉಷ್ಟ್ರ ಅಂತ ಕರಿತೀವಿ. ಉಷ್ಟ್ರ, ಉಷ್ಟ್ರ ಪದದ ತದ್ಭವ ಪದ ಊಂಟ್, ಒಂಟೆ ಅಂತ ಕರಿತೀವಿ. ಓಷ್ಟ, ಓಷ್ಟ ಅಂದರೆ ತುಟಿಗಳು, ಸಂಸ್ಕೃತ ತತ್ಸಮ ಪದ ಆದರೆ ತದ್ಭವ ಪದ ಓಂಟ್ ಅಥವಾ ಹೋಟ್, ಹೋಟ್ ಅಂತ ಕರಿತೀವಿ, ಅಂದರೆ ತುಟಿಗಳು. ಕಾಷ್ಟ, ಕಾಷ್ಟ ಅಂದರೆ ತದ್ಭವ ಪದ. ಕಾಷ್ಟ ತತ್ಸಮ ಪದ ಆದರೆ ಇದರ ತದ್ಭವ ಪದ ಕಾಟ್, ಅಂದರೆ ಕಾಟ್ ಅಂದರೆ ಕಷ್ಟ, ಪೀಡಿಸುವುದು ಅಂತ ಅರ್ಥವನ್ನು ಕೊಡ್ತೀವಿ. ಕೃಷ್ಣ, ಕೃಷ್ಣ ಅಥವಾ ಕೃಷ್ಣ ಅಂತ ಕರಿತೀವಿ. ತತ್ಸಮ ಪದ ಕೃಷ್ಣ ಆದರೆ ಇದರ ತದ್ಭವ ಪದ ಕಿಸನ್,
ಕಿಸನ್ ಅಂತಕ್ಕಂಥದ್ದು ಕೃಷ್ಣ ಪದದ ತದ್ಭವ ಪದವಾಗಿದೆ. ಮುಂದೆ ನೋಡ್ರಿ, ಕ್ಷೀರ ಅಂತ ಕರಿತೀವಿ. ಕ್ಷೀರ ಕ್ಷೀರ ತತ್ಸಮ ಪದ ಆದ್ರೆ ಇದರ ತದ್ಭವ ಪದ ಕ್ಷೀರ. ಕ್ಷೀರ ಅಂತಕ್ಕಂಥದ್ದು ಅದರ ತದ್ಭವ ಪದ ಕ್ಷೀರ. ಕ್ಷೇತ್ರ ಅಂತ ಕರಿತೀವಿ. ನಿಮ್ಗೆ ಹೇಳಿದೆ ಕ್ಷ ಪದ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಬರುತ್ತಾ ಅಂತ ಟ್ರಿಕ್ಸ್ ಹೇಳಿದೆ, ನೆನಪಿರ್ಕೋಬೇಕು. ಫಸ್ಟಿಗೆ ನಾನು ನಿಮ್ಗೆ ಹೇಳಿದೆ ಕ್ಷ ಅನ್ನೋ ಪದ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ ಅಂತ ಹೇಳಿದೆ. ಇದರ ಪದ ನೋಡ್ರಿ ಕ್ಷೇತ್ರ ಅಂತಕ್ಕಂಥದ್ದು, ಇದರ ಪದ ಅರ್ಥ ಖೇತ್ ಅಂದರೆ ಹೊಲ ಅಂತ ಕರಿತೀವಿ. ತತ್ಸಮ ಪದ ಕ್ಷೇತ್ರ ಆದ್ರೆ ಇದರ ತದ್ಭವ ಪದ ಖೇತ್. ಗೃಹ ಗೃಹ ಇನ್ನೊಂದು ಹೇಳಿದ್ದೆ ನೆನಪಿರಲಿ, ರು ಅಂತಕ್ಕಂಥ ಪದ ಬಂತಂದ್ರೆ ರು ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ ಅಂತ ಹೇಳಿದೆ. ರು ಇದು ಬಂತಂದ್ರೆ ಇದಂತಲ್ಲ, ಮತ್ತು ರೂದಲ್ಲಿ ಒತ್ತ ಬಂದಿದೆ ನೋಡ್ರಿ, ದೀರ್ಘ ಬಂದಿದೆ, ಈ ರೀತಿಯಾಗಿ ದೀರ್ಘ ಪದ ಬಂದಿದೆ. ಗೃಹ ಪದದ ತದ್ಭವ ಪದ ಘರ್. ಘೃತ ಅಂತ ಕರೆದ್ವಿ. ಘೃತ ಪದ ತತ್ಸಮ ಪದ ಆದ್ರೆ ಇದರ ತದ್ಭವ ಪದ ಘೀಗೆ ಘೃತ ಅಂತ ಕರಿತೀವಿ. ಗೋಟಕ್ ವಿಲೋಮ ಶಬ್ದ ಅಥವಾ ಪರ್ಯಾಯವಾಚಿ ಶಬ್ದ ಹೇಳುವಾಗ ನಿಮ್ಗೆ ಹೇಳಿದ್ದೆ. ಗೋಟಕ್ ಅಂದ್ರೆ ಕುದುರೆ, ಇದರ ತದ್ಭವ ಪದ ಘೋಡ. ಅಶ್ವ ಅಂತ ನಿಮ್ಗೆ ಪರ್ಯಾಯವಾಚಿ ಪದ ಹೇಳುವಾಗ ಹೇಳಿದ್ದೆ. ಘೋಟಕ್ ಪದ ಇದು ತತ್ಸಮ ಪದ ಆದ್ರೆ ಘೋಡ ಅಂತಕ್ಕಂಥದ್ದು ಅದರ ತದ್ಭವ ಪದ. ಹಾಗಾದ್ರೆ ಘಟಿಕ ಅಂತ ಒಂದು ಪದ ಇದೆ. ಘಟಿಕ ಅಂದ್ರೆ ಇದನ್ನು ತತ್ಸಮ ಗಂಟೆ ಅಥವಾ ಗಡಿಯಾರವನ್ನು ಘಟಿಕ ಅಂತ ಕರೆದ್ರೆ ತದ್ಭವದೊಳಗದು ಘಡಿಯಾಗಿ ಬದಲಾವಣೆ ಆಗುತ್ತೆ. ತತ್ಸಮ ಪದ ಘಡಿ. ಚಮಡ ಅಂದರೆ ಚರ್ಮ ಅಂತ ಅರ್ಥ. ಇದರ ತದ್ಭವ ಪದ ಚಾಮ್. ಚಮಡ ಪದದ ತದ್ಭವ ಪದ ಚಾಮ್ ಅಂತಕ್ಕಂಥದ್ದು. ಈ ರೀತಿಯಾಗಿ ನೋಡ್ರಿ, ತತ್ಸಮ ಪದಗಳು ತುಂಬ ಈಸಿಯಾಗಿರ್ತವೆ. ಅದನ್ನು ನೀವು ತದ್ಭವದೊಳಗೆ ಈಸಿಯಾಗಿ ಕಂಡುಹಿಡಿಬೋದು, ಏನು ಕಷ್ಟ ಇಲ್ಲ. ನೀವು ಸ್ವಲ್ಪ ಇವನ್ನ ರಿಪೀಟ್ ಆಗಿ ನೋಡ್ಕೊತಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿಬಿಡ್ತವೆ. ಯಾಕಂದರೆ 4 ಆಪ್ಷನ್ ಸೇಮ್ ಕೊಟ್ಟಿರ್ತಾರೆ, ಯಾವುದೇನು ಅನ್ನೋದು ಕೂಡ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಉತ್ತರಗಳು ನಮ್ಮದೇ ಅನ್ಸುತ್ತಲ್ಲಿ ನೋಡಿದರೆ. ಎಕ್ಸಾಮ್ ಹಾಲಲ್ಲಿ ಸ್ವಲ್ಪ ಸ್ಪೀಡ್ ಒಳಗೆ ಏನೋ ಟೆನ್ಷನ್ ಒಳಗೆ ಮರಿತಿರ್ತಾವೆ. ಹಾಗಾಗಿ ನೀವು ಪದೇ ನೋಡಿ ರಿಪೀಟ್ ಓದೋದ್ರಿಂದ ಅವು ನೆನಪು ಉಳಿತಾವೆ. ನೋಡ್ರಿ, ಚಮಡ ಅಂದ್ರೆ ಚರ್ಮ, ಇದು ತತ್ಸಮ ಪದ ಆದ್ರೆ ಇದರ ತದ್ಭವ ಪದ ಚಾಮ್. ಮುಂದಿನ ಪದ ನೋಡ್ರಿ, ಝಂದ ಅಥವಾ ಝಾಂದ ಅಂತ ಕರಿತೀವಿ. ಝಾಂದ ಅಂದ್ರೆ ಇದರ ಪದ ಝಾಂದ್ ಅಂತ ಕರಿತೀವಿ. ಮುಂದೆ ಪದ ನೋಡ್ರಿ, ದದಿ ಅಂದ್ರೆ ನಾವು ಮೊಸರು ಅಂತ ಕರಿತೀವಲ್ಲ ಕನ್ನಡದ ಮೊಸರು. ದದಿ ಅಂದ್ರೆ ಇದು ತತ್ಸಮ ಪದ ಅದ, ಇದರ ತದ್ಭವ ಪದ ದಹಿ. ದೂದ್ ಪದ ನೋಡ್ರಿ, ತತ್ಸಮ ಪದ ನೋಡ್ರಿ, ದುಗ್ಧ ಅಂತ ಕರೀತೀವಿ. ತತ್ಸಮ ಪದ ದುಗ್ಧ ಆದ್ರೆ ಅದರ ತದ್ಭವ ಪದ ದೂದ್ ಅಂತಕ್ಕಂಥದ್ದು. ದುಗ್ಧ ಅಂತಕ್ಕಂಥದ್ದು ತತ್ಸಮ ಪದ, ಇದರ ತದ್ಭವ ಪದ ದೂದ್ ಅಂತಕ್ಕಂಥದ್ದು. ಈಜಿ ಇರ್ತಾವೆ. ನೀವು ಪದೇ ಅದನ್ನು ನೋಡೋದ್ರಿಂದ ಮಾತ್ರ ನೆನಪುಳಿತಾವೆ, ಹಾಗೆ ನೆನಪುಳಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಪದ ಆಗಿರಲಿ, ಯಾವುದೇ ವಿಷಯ ಆಗಿರಲಿ, ನಾವು ಪದೇ ನೋಡ್ತಾ ಇರಬೇಕು, ಅವಾಗ ಕಣ್ಣಾರಿಸ್ತಾ ಇರಬೇಕು. ಹಾಗೆ ಒಂದು ಸಾರಿ ಓದಿ ಬರೆದು ಇಟ್ಕೊಂಡ್ಬಿಟ್ರೆ ಅವಾಗಲ್ಲ. ಯಾವುದೇ ಎಕ್ಸಾಮ್ ಆಗಲಿ ಅಥವಾ ಯಾವುದೇ ಟಾಪಿಕ್ ಆಗಲಿ ಪದೇ ನಾವು ನೋಡೋದ್ರಿಂದ ಬರೆದು ತೆಗೆಯೋದ್ರಿಂದ ನಮಗೆ ಹೆಚ್ಚು ನೆನಪುಳಿತಾವೆ. ಆ ಕೆಲಸವನ್ನು ನೀವು ಮಾಡಿರಿ. ಹಾಗೆ ನೋಡ್ಕೋತಾ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗ್ಬಿಡ್ರಿ. ಹಾಗೆ ಕ್ಲಾಸಿಗೆ ಒಂದು ಲೈಕ್ ಬರ್ತಾ ಇರಲಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಹೆಚ್ಚು ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಮಾಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಬರ್ತಾ ಇದ್ರೆ, ವ್ಯೂಸ್ ಆಗ್ತಾ ಇದ್ರೆ ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತಾ, ಹೌದಾ? ಎಲ್ಲರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೋತಾ ಹೋಗ್ರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ದುರ್ಲಭ ಅಂತಕ್ಕಂಥದ್ದು ತತ್ಸಮ ಪದ, ಇದರ ಪದ ದುಲ್ಹ. ದುಲ್ಲ ಅಂದರೆ ಮದುಮಗ. ದುರ್ಲಭ ತತ್ಸಮ ಆದರೆ ಅದರ ತದ್ಭವ ಪದ ದುಲ್ಹ. ನವ ಅದು ತತ್ಸಮ ಪದ ಆದ್ರೆ, ಇಲ್ಲಿ ನೋಡ್ರಿ, ನವ ತತ್ಸಮ ಪದ ಆದ್ರೆ ಇದರ ಪದ ನಯ, ಹೊಸ ಅಂತ ಅರ್ಥ. ತದ್ಭವ ಪದ ನಯ. ರಾತ್ರಿ ಇದು ತತ್ಸಮ ಪದ ಆದ್ರೆ ಇದರ ತದ್ಭವ ಪದ ರಾತ್. ರಾತ್ರಿ ಪದದ ತತ್ಸಮ ಪದ ರಾತ್. ಬಾಲ ಅಂತ ಕರೆದೆ, ಬಾಲ್ ಅಥವಾ ವಸ್ತ, ಇದರ ತದ್ಭವ ಪದ ಬಚ್ಚ ಅಂತಕ್ಕಂಥದ್ದು. ಬಾಲ ಅಂದರೆ ಮಕ್ಕಳು, ಬಾಲ ಅಂದರೆ ಚಿಕ್ಕ ಮಗು, ಗಂಡು ಮಗು.
ಇದು ನೋಡ್ರಿ ಬಾಲ ಅಂದರೆ ಚಿಕ್ಕ ಮಗು, ಇದರ ತದ್ಭವ ಪದ ಬಚ್ಚ. ಪತ್ರ 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 ಪದದ ತದ್ಭವ ಪದ ಪತ, ಪತ್ರದ ತದ್ಭವ ಪದ ಪತ. ಪಾನೀಯ ಪಾನೀಯ ಅಂತಕ್ಕಂಥದ್ದು ಸಂಸ್ಕೃತದೊಳಗೆ ತತ್ಸಮ ಆದ್ರೆ ತದ್ಭವ ಪದ ಪಾನಿ ಅಂತಕ್ಕಂಥದ್ದು. ಪೌತ್ರ ಪೌತ್ರ ಅಥವಾ ಪೌತ್ರ ಅಂತ ಕರಿತೀವಿ. ಪೌತ್ರ ಅಂದರೆ ಮೊಮ್ಮಗ, ಇದರ ತದ್ಭವ ಪದ ಪೋತ. ಪೋತ ಅಂದರೆ ಮೊಮ್ಮಗ, ಮೊಮ್ಮಗನನ್ನು ಪೋತ ಪೋತಿ ಅಂತ ಕರೀತಾರೆ. ಪೋತ ಅಂದರೆ ಮೊಮ್ಮಗ, ಪೋತಿ ಅಂದರೆ ಮೊಮ್ಮಗಳು. ಪೌತ್ರ ಅಂದರೆ ಇದರ ತದ್ಭವ ಪದ ಪೋತ. ಭಗಿನಿ 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 ಅಂದರೆ ಬಹನ್ ಅಂದರೆ ಸಹೋದರಿ, ಅಕ್ಕನೋ ಅಥವಾ ತಂಗಿನೋ. ಭಗಿನಿ ಅಂದರೆ ಇದು ತತ್ಸಮ ಪದ ಆದರೆ ಭಗಿನಿ ಪದದ ತದ್ಭವ ಪದ ಬಹನ್ ಅಂದರೆ ಸಹೋದರಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಬಾಷ್ಪ ಬಾಷ್ಪ ಅಂದರೆ ಇದರ ತದ್ಭವ ಪದ ಬಾಪ್ ಅಂದರೆ ನೀರು ಆವಿಯಾಗೋದನ್ನು ಬಾಷ್ಪ ಅಂತ ಕರಿತೀವಿ. ಅದು ತತ್ಸಮದೊಳಗೆ ವಾಷ್ಪ ಆಗತ್ತ, ಇಲ್ಲಿ ಬಾಷ್ಪ ಆಗತ್ತ. ತದ್ಭವದೊಳಗೆ ವಾಷ್ಪ ಇದ್ದಿದ್ದು ಬಾಷ್ಪ ಆಗತ್ತ. ನಿಮ್ಗೆ ಹೇಳಿದ್ದೆ ವ ಇದ್ದಿದ್ದು ಭ ಆಗತ್ತಂತ, ಇಲ್ಲಿ ವ ಇದ್ದಿದ್ದು ಭ ಆಗಿದೆ. ಭೌರ ಭೌರ ಅಂದರೆ ಇದರ ತದ್ಭವ ಪದ ಭೌರ ಅಂತಲೇ ಬರುತ್ತೆ, ಅಥವಾ ಭ್ರಮರ ಅಂತಲೂ ಕೂಡ ಬರುತ್ತೆ. ಭ್ರಮರ ಅಂತ ಕೂಡ ಬರುತ್ತೆ. ಭೌರ ಪದದ ತದ್ಭವ ಪದ ಭೌರ ಅಥವಾ ಭ್ರಮರ ಅಂತಲೂ ಕೂಡ ಕರಿತೀವಿ. ಏನಂತ ಕರೀತಾರೆ ಅದನ್ನು? ಭ್ರಮರ ಅಂತ ಕೂಡ ಕರೀತಾರೆ. ಭ್ರಮರ ಭ್ರಮ ಅಂತಲೂ ಕೂಡ ಕರಿತೀವಿ. ಭೌರ ಪದದ ತದ್ಭವ ಪದ ಭೌರ ಅಥವಾ ಭ್ರಮರ. ಮುಂದೆ ನೋಡ್ರಿ ಮಾತಾ. ಮಾತಾ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತಾಯಿ. ಅದು ಸಂಸ್ಕೃತ ಪದ ಆದರೆ ಅದರ ತದ್ಭವ ಪದ ತತ್ಸಮ ಪದದ ತದ್ಭವ ಪದ ಮಾ. ಮಾತಾ ಪದದ ತದ್ಭವ ಪದ ಮಾ. ಮಿತ್ರ ಮಿತ್ರ ಅಂತಕ್ಕಂಥದ್ದು ಸಂಸ್ಕೃತ ಪದ ಅದರ ಸ್ನೇಹಿತ, ಅದರ ಅರ್ಥ ಮಿತ ಅಂತಕ್ಕಂಥದ್ದು ತದ್ಭವ ಪದ ಆಗಿದೆ. ಮುಂದೆ ನೋಡ್ರಿ ಮಯೂರ್. ಮಯೂರ್ ಅಂದರೆ ನವಿಲಿಗೆ ನಾವು ಮಯೂರ ಅಂತ ಕರಿತೀವಿ. ಮಯೂರ ತತ್ಸಮ ಪದ ಅದರ ತದ್ಭವ ಪದ ಮೋರ್. ಮುಂದೆ ನೋಡ್ರಿ ಕುಮಾರಿ. ಕುಮಾರಿ ಅಂತಕ್ಕಂಥದ್ದು ಹುಡುಗಿ, ಅದರ ತದ್ಭವ ಪದ ಲಡಕಿ ಅಂತಕ್ಕಂಥದ್ದು. ಕುಮಾರಿ ಅಂತಕ್ಕಂಥದ್ದು ತತ್ಸಮ ಪದ, ಅದರ ತದ್ಭವ ಪದ ಲಡಕಿ. ಮುಂದೆ ನೋಡ್ರಿ ಲಕ್ಷ್ಯ. ಲಕ್ಷ್ಯ ನಿಮ್ಗೆ ಹೇಳಿದೆ ಕ್ಷ ಅಂತಕ್ಕಂಥ ಪದ ನಂತರ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಅದರ ತದ್ಭವ ಪದ ಲಾಖ್ ಅಂದರೆ ಒಂದು ಲಕ್ಷ. ಹಣಕ್ಕನ್ನು ಬಳಸ್ತೀವಿ ಲಕ್ಷ. ಒಂದು ಲಕ್ಷವನ್ನು ಲಕ್ಷ ಅದು ಇಂಗ್ಲೀಷ್ ಒಳಗೆ ಇದು ಸಂಸ್ಕೃತದೊಳಗೆ ಕರೆದ್ರೆ ತದ್ಭವದೊಳಗೆ ಲಾಕ್ ಅಂತಕ್ಕಂಥದ್ದನ್ನು ಬದಲಾವಣೆ ಆಗುತ್ತೆ. ವೃಷ್ಟಿ. ವೃಷ್ಟಿ ಇದು ಕೂಡ ನಿಮ್ಗೆ ಹೇಳಿದೆ ರು ಅಂತಕ್ಕಂಥ ಪದ ಬಂತಂದರೆ ವೃಷ್ಟಿ ಅಂದರೆ ವರ್ಷ. ಬಾರಿಶ್ ಅಂತಲೂ ಬರುತ್ತೆ, ಅವಾಗ ಹೇಳಿದ್ದೆ ನಿಮಗೆ ವಾರಿಶ್ ಬಾರಿಶ್ ಅಂತ. ವರ್ಷ ಅಂದರೆ ಬಾರಿಶ್ ಅಂತ ಹೇಳಿದೆ. ಇದು ವರ್ಷ ಬಂತಂದ್ರೆ ಅದ್ರ ಇನ್ನೊಂದು ತಿಳ್ಕೊಂಬಿಟ್ರಿ ಬಾರಿಶ್ ಅಂತ. ವೃಷ್ಟಿ ಅಂದರೆ ಅದರ ತದ್ಭವ ಪದ ವರ್ಷ. ವೃಷ್ಟಿ ಪದದ ತದ್ಭವ ಪದ ವರ್ಷ. ಸಂಧ್ಯಾ ಅಂತಕ್ಕಂಥ ಒಂದು ಪದ ಬಂದಿದೆ, ಇಲ್ಲಿ ಬರುತ್ತೆ. ಇದು ವಿಸರ್ಗ, ಇಲ್ಲಿ ಹಾಕೋ ವಿಸರ್ಗ ಚಿಹ್ನೆ ಹಾಕ್ರಿ. ಇಲ್ಲಿ ನಿಮ್ಮಲ್ಲಿ ರು ಒತ್ತ ಬಂದಿದೆಯಲ್ಲ, ಹಂಗಾಗಿ ಕಾಣ್ತಿಲ್ಲ. ಸಂಧ್ಯಾ ಪದ, ಸಂಧ್ಯಾ ಅದು ತತ್ಸಮ ಪದ ಅದರ ತದ್ಭವ ಪದ ಸಂಜ್ಞಾ ಅಥವಾ ಸಾಂಜ್. ಸಾಂಜ್ ಅಂತ ಕರಿತೀವಿ, ಅಂದರೆ ಸಾಯಂಕಾಲ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಮುಂದಿನ ಪದ ನೋಡ್ರಿ ಸೂರ್ಯ. ಸೂರ್ಯ ಅದು ಸಂಸ್ಕೃತ ಪದ ಅದರ ತತ್ಸಮ ಪದ ಅದರ ತದ್ಭವ ಪದ ಸೂರಜ್. ಸೂರಜ್ ಅಂತಕ್ಕಂಥದ್ದು ಅದರ ತದ್ಭವ ಪದ. ನಿಮಗೆ ಪರ್ಯಾಯವಾಚಿ ಟಾಪಿಕನ್ನು ಮಾಡಿದ್ದೀನಿ ಹಿಂದಿನ ತರಗತಿಯಲ್ಲಿ, ತೆಗೆದು ನೋಡ್ರಿ. ಸೂರ್ಯ ಪದಕ್ಕೆ ಯಾವ್ಯಾವ ರೀತಿಯಾಗಿ ದಿನಕರ, ದಿವಾಕರ, ಈ ರೀತಿ ಅರವಿಂದ ಅಂತ ಈ ಬೇರೆ ಬೇರೆ ರೀತಿ ಅರ್ಥವನ್ನು ಹೊಂದಿದವಲ್ಲ. ಸೂರ್ಯ ಪದದ ತದ್ಭವ ಪದ ಸೂರಜ್ ಅಂತಕ್ಕಂಥದ್ದು. ಹಸ್ತಿ ಅಂತ ಒಂದು ಪದ ಇದೆ, ಹಸ್ತಿ. ಇದನ್ನು ಕೂಡ ಪರ್ಯಾಯವಾಚಿ ಶಬ್ದದೊಳಗೆ ಹೇಳಿದ್ದೀನಿ ನೋಡ್ರಿ. ಹಸ್ತಿ ಅಂತಕ್ಕಂಥ ಪದ ತತ್ಸಮ ಪದ ಅದರ ತದ್ಭವ ಪದ ಹಾತಿ ಅಂತಕ್ಕಂಥದ್ದು. ಹಾತಿ, ಆನೆಗೆ ಹಸ್ತಿ ಅಂತ ತತ್ಸಮದೊಳಗೆ ಕರೆದ್ರೆ ಅದರ ತದ್ಭವ ಪದ ಹಾತಿ ಆಗತ್ತ. ಹೀರಣ್ ಅಂತ ಒಂದು ಪದ ಇದೆ ನೋಡ್ರಿ. ಹೀರಣ್ ಅಂದ್ರೆ ಜಿಂಕೆ ಅಂತ ಕರಿತೀವಿ. ಹೀರಣ್ ಪದ ತತ್ಸಮ ಪದ ಅದರ ತದ್ಭವ ಪದ ಹೀರಣ್. ಇದು ಹರಿಣಿ ಅಥವಾ ಹರಿಣ್ ಅಂತ ಕರಿತೀವಿ. ಹರಿಣಿ ಅಂತಲೂ ಕೂಡ ಕರೀತಾರೆ, ಹರಿಣ್ ಅಂತ ಕರೀತಾರೆ. ಅಂದ್ರೆ ಇದು ತತ್ಸಮ ಪದ ಇದರ ತದ್ಭವ ಪದ ಹೀರಣ್ ಅಂತಕ್ಕಂಥದ್ದು. ಹರಿಣಿ
ತತ್ಸಮ ಪದ ಅದರ ತದ್ಭವ ಪದ ಹಿರಣ್, ಇದು ಜಿಂಕೆ ಪದಕ್ಕೆ ಕರಿತೀವಿ. ಈ ರೀತಿಯಾಗಿ ನಾವು ಇಷ್ಟು ಎಕ್ಸಾಂಪಲನ್ನು ನಾನು ತೆಗೆದುಕೊಂಡಿದ್ದೀನಿ. ಬಟ್ ನಿಮಗೆ ಈಸಿಯಾಗಿ ಇರ್ತಕ್ಕಂಥದ್ದನ್ನು ತತ್ಸಮ ತದ್ಭವಗಳನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಯಾರು ಕೂಡ ಈ ಕ್ಲಾಸನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಇದರ ಉಪಯೋಗನ ಪಡ್ಕೊಳ್ರಿ. ಕಮೆಂಟ್ಸ್ ಹಾಕಿರ್ತಕ್ಕಂಥ ನನ್ನ ಫ್ರೆಂಡ್ಸ್ಗೆ ಇವತ್ತು ವಿಡಿಯೋ ಮಾಡಿದ್ದೀನಿ ನೋಡಿರಿ. ಸ್ವಲ್ಪ ಏನೋ ಕೆಲಸದ ಒತ್ತಡ ಇತ್ತು, ಹಾಗಾಗಿ ಡೈಲಿ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ. ಬರುತ್ತೆ, ಕಂಪ್ಲೀಟ್ ಸಿಲೆಬಸ್ನ ನಾನು ನಿಮಗೆ ಮಾಡಿಕೊಡ್ತೀನಿ. ಇದರ ಉಪಯೋಗನ ಪಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿರಿ, ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ, ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಸಿಲೆಬಸನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಯಾರ್ಯಾರು ಇನ್ನೂ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವಾಗ ಕ್ಲಾಸಿಗೆ ಲೈಕ್ ಬರಲಿ ಅಂತ ಹೇಳ್ತಾ, ಮುಂದಿನ ತರಗತಿಯೊಳಗೆ ನಾವು ಸಂಜ್ಞಾ ಅಂತಕ್ಕಂಥ ಒಂದು ಟಾಪಿಕನ್ನು ಮಾಡೋಣ. ಸಂಜ್ಞಾ ಅಂದರೆ ನಾಮಪದ ಅಂತ ಕರಿತೀವಿ. ಅದರಲ್ಲಿ ಕೂಡ ತುಂಬ ಕ್ವಶನ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನು. ಇನ್ನು ಹೆಚ್ಚಿನ ತತ್ಸಮ ತದ್ಭವಗಳು ನಿಮಗೆ ಸಿಗ್ತಾವೆ, ಬುಕ್ಸ್ ಒಳಗೆ ನೋಡಿರಿ, ಇಲ್ಲ ನೆಟ್ ಒಳಗೆ ನೋಡ್ಕೊರಿ. ನಾನು ಇಷ್ಟು ಮಾಡಿದ್ದೀನಿ ನಿಮಗೆ. ಬಟ್ ಈಸಿಯಾಗಿ ಟ್ರಿಕ್ಸ್ ನೆನಪಿಟ್ಕೊಂಡ್ರಿ. ಯಾವ್ಯಾವ ಟ್ರಿಕ್ಸಪ್ಪ ಅಂತಂದ್ರೆ, ಒಂದನೇ ಪದ ನಿಮ್ಗೆ ಹೇಳಿದ್ದೆ, ರು ಅಂತಕ್ಕಂಥ ಪದ ಬರುತ್ತಂತ ಹೇಳಿದ್ದೆ, ಹೌದಾ? ಒಂದನೇ ಪದ ನಿಮಗೆ ರು ಅಂತಕ್ಕಂಥ ಪದ ಬರುತ್ತಂತ ಹೇಳಿದ್ದೆ. ಕ್ಷ ಅಂತಕ್ಕಂಥ ಪದ, ಮತ್ತು ವ ಅಂತದ್ದು ವ ತತ್ಸಮದೊಳಗದು ಭ ಆಗತ್ತ, ಮತ್ತು ಸ ಇದ್ದಿದ್ದು ಶ ಇದ್ದಿದ್ದು ಸ ಆಗತ್ತಂತ ಹೇಳಿದೆ. ಕ್ಷ ಪದ. ಈ ರೀತಿಯಾಗಿ ನೀವು 5 ಟ್ರಿಕ್ಸನ್ನು ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಯಾವ ರೀತಿಯಾಗಿ ತತ್ಸಮ ಮತ್ತು ತದ್ಭವ ಪದಗಳು ಈಸಿಯಾಗಿ ಕಂಡುಹಿಡಿಬೋದು. ಒಂದನೇದು ವಿಸರ್ಗ ಚಿಹ್ನೆಯನ್ನು ನೆನ್ಪಿಟ್ಕೋರಿ. ವಿಸರ್ಗ ಚಿಹ್ನೆದೊಳಗೆ ಒಂದು ಪದದೊಳಗೆ ವಿಸರ್ಗ ಚಿಹ್ನೆ ತಂದರೆ ಅದು ತತ್ಸಮ ಆಗಿರುತ್ತೆ. ಕ್ಷ ಅಂತಕ್ಕಂಥ ಪದ ಅಂತಂದರೆ ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ರು ಅಂತಕ್ಕಂಥ ಪದ ಬಳಕೆ ಆಗಿದ್ರೆ ಅದು ಕೂಡ ಯಾವಾಗಲೂ ತತ್ಸಮ ಆಗಿರುತ್ತೆ. ತತ್ಸಮದೊಳಗೆ ವ ಅಂತಕ್ಕಂಥ ಪದ ಬ ಆಗಿ ಕನ್ವರ್ಟ್ ಆಗುತ್ತೆ, ವಸಂತ ಬಸಂತ ಅಂತ ಕರಿತೀವಿ. ಈ ರೀತಿಯಾಗಿ ಮತ್ತು ಶ ಅಂತಕ್ಕಂಥ ಪದ ತದ್ಭವದೊಳಗೆ ಯಾವಾಗಲೂ ಸ ಆಗಿರುತ್ತೆ. ಈ ಶ ಅಂತನಷ್ಟೇ ಅಲ್ಲ, ಮತ್ತು ದೊಡ್ಡ ಶ ಕೂಡ ಬಳಬೋದು. ದೊಡ್ಡ ಶ ಇದೆಯಲ್ಲ, ಈ ಶ ಬಂದರೂ ಕೂಡ ಅದು ತದ್ಭವದೊಳಗೆ ಸ ಆಗಿ ಬದಲಾವಣೆ ಆಗುತ್ತೆ. ಈ ರೀತಿಯಾಗಿ ಈ 5 ಟ್ರಿಕ್ಸ್ ನೆನ್ಪಿಟ್ಕೊರಿ. ಹಾಗೆ ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲು ಆಲ್ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ ಎಕ್ಸಾಂಪಲ್ಸು ರಿಪೀಟೆಡ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ಅದನ್ನು ಉಪಯೋಗ ಪಡ್ಕೊಳ್ರಿ, ಎಲ್ಲರೂ ನೋಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಎಲ್ಲರಿಗೂ ಧನ್ಯವಾದ.